चाकर्षय स्वाहा। कलश स्थापना कलश स्थापना ಪೂಜೆ ಮಾಡ್ಬೇಕಾದ್ರೆ ಹೇಳುವುದೇ ಅದು ತಳ್ಕೋಬೇಕು. ಯಾಕಂದ್ರೆ ನೆನಪಿರೋದಿಲ್ಲ ನನಗೆ ಅಲ್ವಾ. ಯಾವುದೇ ಒಂದು ಪೂಜೆನ ಮಾಡಬೇಕಾದ್ರೆ ಅದರ ಬಗ್ಗೆ ನಾವು ತಿಳುವಳಿಕೆಯನ್ನು ತಳ್ಕೊಂಡು ನಾವು ಪೂಜೆನ ಮಾಡಬೇಕು. ಉದಾಹರಣೆಗೆ ನೀವು ಒಂದೇನೋ ಒಂದು ಕೆಲಸವನ್ನು ಮಾಡದೆ ಅದರ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅರ್ಥಕ್ಕೆ ಅನರ್ಥ ಆಗುತ್ತೆ. ಅದರ ಸಲುವಾಗಿ ಇವತ್ತು ದಿವಸ ಮಾಡುವಂತಹ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪೂಜೆಯನ್ನು ಹೋಗಿದ್ದೀವಲ್ಲ. ಅದರ ಸಲುವಾಗಿ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ದೀಪಾರಾಧನೆಯನ್ನು ಮಾಡ್ತಾರೆ. ದೀಪ ಅಂದರೆ ನಮಗೆ ಸಾಕ್ಷಿ ರೂಪವಾಗಿ ದೀಪ ಅಲ್ವಾ. ಮಹಾಲಕ್ಷ್ಮಿ ಸ್ವರೂಪ ದೀಪ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಆದ ಸ್ವರೂಪವಾಗಿ ನಾವು ದೀಪ ಆರಾಧನೆಯನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಈಗ ಸುಳ್ಳನ್ನು ದೀಪ ಹೇಳುವಂಥದ್ದು ಸುಳ್ಳನ್ನು ಹೇಳೋದಿಲ್ಲ. ನಾ ಸುಳ್ಳು ಹೇಳ್ಬೋದು ಅಥವಾ ನೀವೇ ಒಂದು ಸುಳ್ಳನ್ನು ಹೇಳ್ಬೋದು. ಆದರೆ ನಿಮ್ಮ ಮನಸ್ಸಲ್ಲಿ ನಾ ಸುಳ್ಳು ಹೇಳಿದೆ ಅಂತ ಹೇಳುವಂಥದ್ದು ಕೊರಿತಾ ಇರುತ್ತೆ ಅಲ್ವಾ. ಅಂದರೆ ನಮ್ಮ ದೇಹದಲ್ಲಿ ಒಂದು ಆತ್ಮಜ್ಯೋತಿ ಹೇಳುವಂಥದ್ದು ಇರುತ್ತೆ. ಅದರ ಸಲುವಾಗಿ ದೀಪಾರಾಧನೆಯನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಾದ ನಂತರ ನಿಮಗೆ 3 ಸಲ ನೀರನ್ನು ಕುಡೀರಿ ಅಂತೇಳಿ ನೀರನ್ನು ಕೊಡ್ತೇವೆ ಅಲ್ವಾ. ನಾವು ಬರೀ ನೀರನ್ನು ಹಾಗೆ ಕುಡಿಯೋದಕ್ಕೂ ಮಂತ್ರ ಉಚ್ಚಾರವನ್ನು ಮಾಡಿಕೊಂಡು ನೀರು ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಅದಾಯ್ತಾ. ಗಂಗೆ ಹೇಳುವಂಥದ್ದು ಪವಿತ್ರವಾಗಿರುವಂಥದ್ದು. ನಾವು ಎಷ್ಟೇ ಸೋಪು ಶಾಂಪು ಏನೇ ಹಾಕೋ ಸ್ನಾನವನ್ನು ಮಾಡ್ಕೊಬಂದ್ರೂ ದೇಹದ ಹೊರಭಾಗ ಶುದ್ಧಿ ಆಗುತ್ತೆ ಬಿಟ್ಟರೆ ದೇಹದ ಒಳಭಾಗ ಶುದ್ಧಿ ಆಗದೆ. ಅದರ ಸಲುವಾಗಿ ಮಂತ್ರಪೂರ್ವಕವಾಗಿ ನಾವು ನೀರನ್ನು ತಗೊಂಡಾಗ ಆತ್ಮಶುದ್ಧಿ ಆಗುವಂಥದ್ದು. ಆತ್ಮಶುದ್ಧಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಅದಾದ ನಂತರ ಘಂಟಾರಾಧನೆಯನ್ನು ಮಾಡಿದ್ದೀವಿ ಅಲ್ವಾ. ಆಗಮಾತಂದು ದೇವರ ಆಹ್ವಾನೆಯನ್ನಾಗಬೇಕಾದ್ರೆ ನಾವು ಘಂಟಾರಾಧನೆಯನ್ನು ಮಾಡಿಕೊಂಡು ದೇವರನ್ನು ಕರಗಬೇಕಾದ್ರೆ. ಈಗ ಉದಾಹರಣೆ, ಈಗ ನೀವೊಂದು ಗಂಗೆ ಪೂಜೆಯನ್ನು ಮಾಡ್ಕೊಂಡು ಬರ್ಬೇಕಾದ್ರೆ ಗಂಟೆಯನ್ನು ಬಾರಿಸ್ಕೊಂಡು ಮನೆಗೆ ಕಲಶವನ್ನು ತಗೊಂಡ್ಬರ್ತೀವಿ ಅಲ್ವಾ. ಅದರ ಸಲುವಾಗಿ ನಾವು ದೇವರನ್ನು ಕರ್ಕೊಂಡ್ಬರ್ಬೇಕಾದ್ರೆ ಘಂಟಾರಾಧನೆಯನ್ನು ಮಾಡಿಕೊಂಡು ದೇವರನ್ನು ಇಲ್ಲಿ ಆಹ್ವಾನೆಯನ್ನು ಮಾಡ್ಕೊಂಡಿರುವಂಥದ್ದು. ಅದಾದ ನಂತರ ಇಲ್ಲಿ ಭೂಮಿಯ ಅಕ್ಷತೆಯನ್ನು ಹಾಕಿ ಕೈ ಮುಗಿದಿರಿ, ಭೂಮಿಯನ್ನು ಮುಟ್ಟ ನಮಸ್ಕಾರ ಮಾಡ್ಕೊಂಡಿದ್ರಲ್ವ. ನಾವು ಅಕ್ಕಪಕ್ಕ ಹೋದರೆ ಕಾಲ್ದಾಗಿದ್ರೆ ನಾವು ಕೈಯನ್ನು ಮುಟ್ಕೊಂಡು ಹೋಗ್ತೇವೆ. ಅದೇ ನಾವು ಸದಾಕಾಲ ಭೂಮಿ ಹೇಳುವಂಥ ತಾಯಿ, ಈ ಭೂಮಿ ತಾಯಿಯನ್ನ ಸದಾಕಾಲ ಕುಣಿತಾ ಇರ್ತೀವಿ. ಯಾರಾದ್ರೂ ನಮಸ್ಕಾರ ಮಾಡ್ತಾರ, ನೀವು ಮಾಡೋದಿಲ್ಲ, ನಾನು ಮಾಡೋದಿಲ್ಲ. ಸಲುವಾಗಿ ವಿಶೇಷವಾದಂತಹ ಪೂಜೆ ಸಂದರ್ಭದಲ್ಲಿ ನಾವು ಭೂಮಿಯನ್ನ ನಮ್ಮ ಅಪರಾಧವನ್ನು ಮನ್ನಿಸುವಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿರ್ತೀವಿ. ಅದಾದ ನಂತರ ನಿಮ್ಗೆ ಚಾಪೆ ಅಡಿಗೆ ಅಕ್ಷತೆಯನ್ನು ಹಾಕಿ ಅಂತ ಹೇಳ್ತಾರೆ. ನಾವು ಪೂಜೆಯನ್ನ ಮಾಡಬೇಕಾದ್ರೆ ಕೂರ್ಮಾಸನ ಅಂದ್ರೆ ಆಮೆಯ ಆಕಾರದಲ್ಲಿರುವಂತಹ ಆಸನದಲ್ಲಿ ಅಥವಾ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಋಷಿಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಹುಲಿಯ ಚರ್ಮದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅದಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ಅದರದ್ದೇ ಆಸನದಲ್ಲಿ ಕೂತ್ಕೊಂಡು ಅದರದ್ದೇ ಮನೆಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದು ಶಾಸ್ತ್ರ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಈ ಕೂರ್ಮಾಸನ ಆಮೆಯ ಆಕಾರದಲ್ಲಿರುವಂತಹ ಆಸನವನ್ನ ಚಾಪೆಯನ್ನ ಮನೆಯನ್ನ ತರೋದು ಕಷ್ಟ. ಅದೇ ನೀವು ಸೌತ್ ಕೇಂದ್ರ ಸೈಡ್ ಹೋದ್ರೆ ಅಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಆ ಕೂರ್ಮಾಸನದಲ್ಲೇ ಅಂದ್ರೆ ಆಮೆ ಆಸನದಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾರೆ ಮನೆಯಲ್ಲೇ. ಅಂದ್ರೆ ಇವತ್ತಿನ ಹೆಸರು ಆಗೋದಿಲ್ಲ ಅಂದ್ರೆ ನಾವು ಅದೇ ಆಸನದಲ್ಲಿ ಮನೆಯಲ್ಲಿ ಅಂತ ಹೇಳಿ ಸಂಕಲ್ಪನ ಮಾಡಿಕೊಂಡು ಅಕ್ಷತೆಯನ್ನ ಹಾಕೊಂಡಿರುವಂಥದ್ದು. ಅದಾದ ನಂತರ ಮೇಲ್ಗಡೆ ಅಕ್ಷತೆಯನ್ನು ಹಾಕಿ ಅಂತ ಹೇಳಿ ಈಶ್ವರ ಮಹಾಕಾಯ ಕಲ್ಪಾಂತ ಭೈರವಾಯ ಅಂದ್ರೆ ಮೇಲ್ಗಡೆ ಅಕ್ಷತೆ ಹಾಕಿ ಎಲ್ಲಾ ದೇವತೆಗಳ ಆಶೀರ್ವಾದ ನಮ್ಮ ಅಕ್ಷತೆಯನ್ನು ಹಾಕಿದಾಗ ಅದು ಪ್ರಸಾದ ತಲೆ ಮೇಲೆ ಬೀಳುತ್ತದೆ ಆಶೀರ್ವಾದ. ಅಷ್ಟನ್ನ ಮಾಡಿಕೊಂಡು ನಾವು ಸಂಕಲ್ಪ ಅವಾಗ ಹೇಳಿದಂಗೆ ಸಂಸ್ಕೃತಿ ಕಲ್ಪತಿ ಸಂಕಲ್ಪ ಅಂದ್ರೆ ದೃಢವಾದಂತಹ ನಿರ್ಧಾರ, ಗಟ್ಟಿಯಾದಂತಹ ನಿರ್ಧಾರ. ಈಗ ನೀವು ಸಂಕಲ್ಪನ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸದಲ್ಲಿ ನಾವು ಪಾರ್ವತಿ ಸಂಹಾರ ಹೋಮವನ್ನು ಮಾಡಲೇಬೇಕು ಅನ್ನುವಂತಹ ಸಂಕಲ್ಪದಿಂದ ನೀವು ಇರ್ಕೊಂಡಿರೋದಲ್ಲ, ಅದು ಗಟ್ಟಿ ನಿರ್ಧಾರ. ಈ ಹೂವು ಅಕ್ಷತೆಯನ್ನು ಕೊಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ತಗೊಂಡು ಏನು ಸಂಕಲ್ಪನ ಮಾಡ್ಕೊಂಡಿದ್ದೀವೋ ಆ ಸಂಕಲ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಏನೇ ಕಷ್ಟಗಳು ಬಂದರೂ ಈ ಪೂಜೆಯನ್ನು ನಿಲ್ಲಿಸಬಾರ್ದು. ಅದೇ ಸಂಕಲ್ಪ, ಗಟ್ಟಿಯಾದಂಥ ನಿರ್ಧಾರ. ಏನು ಪೂಜೆಯನ್ನು ಮಾಡ್ತಾ ಇದ್ದೀವಿ ಹೇಳೋದು ಬೇಕಲ್ಲ. ಈಗ ನೀವು ಒಂದು ಜಾಬಿಗೆ ಹೋಗ್ಬೇಕಾದ್ರೆ ನಿಮ್ದು ಪ್ರತಿಯೊಂದು ಬಯೋಡೇಟಾವನ್ನು ಅವ್ರು ಕೇಳ್ತಾರೆ, ಯಾರು ಆಫೀಸರ್. ಸಲುವಾಗಿ ಇವತ್ತು ದಿವಸ ಮಾಡುವಂತಹ ಪೂಜೆಗೆ ನಾವು ದೇವರಿಗೆ ನಮ್ಮ ಬಯೋಡೇಟನ್ನು ಕೊಡುವಂಥದ್ದು. ಇಂಥ ಗೋತ್ರ, ಇಂಥ ಹೆಸರು, ಇಂಥ ನಕ್ಷತ್ರ ರಾಶಿಯ ಅಂತ ನಾನು ಇವತ್ತು ದಿವಸ ನಮ್ಮ ಶ್ರೇಯೋಭಿವೃದ್ಧಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ.
ಏನು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಲ್ವಾ? ನೀ ಜಾಬ್ ಮಾಡಿದೆ ಸರಿ, ಯಾವ ಜಾಬ್ ಮಾಡ್ತೀಯಪ್ಪ ಕೇಳ್ತಾರೆ ಇಲ್ಲ, ಕೆಲಸ ಬೇಕು ನನಗೆ ಯಾಕೆ ಅಂದರೆ ನೀನು ಯಾವ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕಾಗಿ ಇವತ್ತು ದಿವಸದಲ್ಲಿ ನಾವು ಪೂಜೆ ಮಾಡುವಂಥದ್ದು ಏನಂತ ಕೇಳಿದ್ರೆ, ನವಗ್ರಹ ಸಹಿತವಾಗಿ ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ವಿವಾಹ ಪ್ರತಿಬಂಧಕ ದೋಷ, ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆಗಾಗಿ. ಈ ದೋಷಗಳಿದ್ದಾಗ ಏನಾಗುತ್ತೆ ಅಂದರೆ ವಿವಾಹ ಆಗಲಿಲ್ಲ. ಅದು ಎಲ್ಲ ರೀತಿಯಿಂದ ಯಾಕಂದರೆ ಈ ಜಾತಕದಲ್ಲಿ ಸಂಬಂಧಪಟ್ಟಂತಹ ದೋಷಗಳು ಒಂದೇ ಸಮನಾಗಿ ಕಾಣಿಸೋದಿಲ್ಲಂತೆ. ಒಂದ್ಸಲ ಕುಜ ದೋಷವಾಗಿ ಕಾಣಿಸುತ್ತೆ, ಪಾರ್ವತಿ ಸ್ವಯಂವರ, ಈ ಸಂತಾನಕ್ಕೆ ಸಂಬಂಧಪಟ್ಟ ಸಂತಾನ ಗೋಪಾಲ ಕೃಷ್ಣ ಜಪ ಹೋಮ, ಈ ರೀತಿ ಇದಕ್ಕೆ ಒಂದೊಂದು ರೀತಿಯಲ್ಲಿ ಇದಾಗುತ್ತೆ. ಗೊತ್ತಾಯ್ತಾ? ಈಗ ಈ ಕುಜಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದಾಗ ನಿಮಗೆ ವಿವಾಹನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಒಂದು ಜಾತಕನೂ ಯಾವುದೂ ಬರೋದಿಲ್ಲ. ಈ ಜಾತಕ ಬಂದರೂ ನಿಮ್ಗೆ ಸೆಟ್ ಆಗೋದಿಲ್ಲ ಅಂತ ಹೇಳಿದಾಗ ಪಾರ್ವತಿ ಸ್ವಯಂವರ ಹೋಮ ಅಂದರೆ ಮದುವೆ ಬೇಗ ಸೆಟ್ ಆಗಲಿ, ಬೇಗನೆ ಆಗಲಿ ಅಂತ ಹೇಳೋ ಸಲುವಾಗಿ. ಅದ್ರ ಸಲುವಾಗಿ ಇವತ್ತಿನ ದಿವಸದಲ್ಲಿ ನಾವು ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡ್ತಾ ಇದ್ದೀವಿ. ಹಾಗೆ 10,000 ಜಪವನ್ನು ಸಹ ಮಾಡಿದ್ದೀವಿ ಅಲ್ವಾ? ಅಂತ ನೀವು ಮಾಡಿಲ್ಲ, ನಾನು ಮಾಡ್ಕೊಂಡಿದ್ದೆ 10,000 ಹೇಳಿದ್ದೀನಿ ಅವರಿಗೆ, ನೀವು ಅಮ್ಮನಿಗೆ ಹೇಳಿದ್ದೀನಿ 10,000 ಜಪವನ್ನು ಮಾಡಿಕೊಂಡು 1008 ಸಂಖ್ಯೆಯಲ್ಲಿ ಹೋಮವನ್ನು ಮಾಡಬೇಕು ಅಂತ ಹೇಳಿ. ಇಷ್ಟ ಮಾಡಿಕೊಂಡು ಈ ಪೂಜೆಯ ಸಂಪೂರ್ಣವಾದಂಥ ಫಲ ನಮಗೆ ಸಿಗಬೇಕು. ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಥರದ ದೋಷಗಳಿದ್ದರೂ ಸಹ ನಿವಾರಣೆ ಮಾಡಬೇಕು ಅಲ್ವಾ? ಯಾವುದೇ ಈ ಪಾರ್ವತಿ ಸ್ವಯಂವರ ಮಂತ್ರದಿಂದ, ಈ ಹೋಮದಿಂದ ಯಾವುದೇ ಥರದ ದೋಷಗಳು ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಹೇಳಲ್ಲ, ನಿಮ್ಮ ಉದ್ಯೋಗ ಸಂಬಂಧಪಟ್ಟಂತಹ ಆಗಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಆಗಲಿ, ಮನೆಯಲ್ಲಿ ಸಂಬಂಧಪಟ್ಟಂತಹ ಆಗಲಿ, ಹಣಕಾಸಿಗೆ ಸಂಬಂಧಪಟ್ಟಂತಹ ಆಗಲಿ, ಮೃತ್ಯುವಿಗೆ ಸಂಬಂಧಪಟ್ಟಂತಹ ಆಗಲಿ, ಈ ಎಲ್ಲ ರೀತಿಯ ದೋಷಗಳು ಇದರಿಂದ ಪೂಜೆಯಿಂದ ನಿವಾರಣೆ ಆಗಬೇಕು. ಪೂಜೆಯ ಸಂಪೂರ್ಣವಾದಂತಹ ಫಲ, ಈ ಪೂಜೆ ಹೋಮದ ಸಂಪೂರ್ಣವಾದಂಥ ಫಲ ನನಗೆ, ನನ್ನ ಮನೆಗೆ, ನಮ್ಮ ಕುಟುಂಬಕ್ಕೆ ಸದಾಕಾಲ ಸಿಗಬೇಕು. ಎಂತಕ್ಕಂದರೆ ನಾನು ಅಂತ ಹೇಳುವಂಥದ್ದು ಸ್ವಾರ್ಥ, ನಮ್ಮವರು ಅಂತ ಹೇಳುವಂಥದ್ದು ಸ್ವಾರ್ಥ ಅಲ್ಲ ಅಂತೆ. ಅದಕ್ಕೆ ನನಗೇ ಹೇಳಲ್ಲ, ನಮ್ಮವರಿಗೆ, ನನಗೆ, ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ. ಅವಾಗ ಏನಾಗುತ್ತೆ, ದೇವರ ಆಶೀರ್ವಾದ ಮಾಡ್ತಾನಂತೆ. ನಾನು ಅಂತ ಹೇಳಿದ್ರೆ ಹೋಯ್ತು ಅದು ಅಲ್ವಾ? ಅದರ ಸಲುವಾಗಿ ಈ ಸಂಪೂರ್ಣವಾದ ಫಲ ನಮಗೆ ಪ್ರಾಪ್ತಿಯಾಗಬೇಕು ಅನ್ನೋ ಸಲುವಾಗಿ ನಾವು ಇವತ್ತಿನ ದಿವಸದಲ್ಲಿ ಕಲಶ ಸ್ಥಾಪನೆಯನ್ನು ಪೂರ್ವಕವಾಗಿ ನಾವು ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸಂಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಇಲ್ಲಿ 2 ಕಲಶವನ್ನು ಇಟ್ಟು ವರುಣನ ಆರಾಧನೆಯನ್ನು ಮಾಡಿದ್ದೀವಿ ಅಲ್ವಾ? ಈ ಗಂಗೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ 7 ನದಿಯ ನೀರನ್ನು ತಂದುಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾವುದು? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತೇಳಿ 7 ನದಿಯ ನೀರನ್ನು ತಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ. ಆದರೆ ಈಗಿನ ಕಾಲದಲ್ಲಿ 7 ನದಿಯ ನೀರನ್ನು ತರುವಂಥದ್ದು ಸಾಧ್ಯ ಇಲ್ಲ. ಇದ್ದಿರುವಂತಹ ನೀರಿಗೆ ನಾವು ಅದನ್ನು ಆಹ್ವಾನ ಮಾಡಿಕೊಂಡು ಪತ್ರ ಸನ್ನಿಹಿತಾನೆ ಸಂತು, ಅಲ್ಲಿ ಸನ್ನಿಹಿತ ಆಗಬೇಕು ಅಂದರೆ ಅಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ಮಾಡಿ ನಾವು ಅದನ್ನು ಮಂತ್ರಪೂರ್ವಕವಾಗಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದಾಗ ಸ್ಥಳ ಶುದ್ಧಿ ಆಗುತ್ತೆ. ಜಾಗ ಈ ದೇವಸ್ಥಾನ ಆದ್ರೂ ಸ್ಥಳ ಶುದ್ಧಿಯನ್ನು ಮಾಡಿದ್ರೆ ಯಾರ್ಯಾರೋ ಬಂದು ಓಡಾಡ್ಕೊಂಡು ಬರ್ತಾರೆ, ಚಪ್ಪಲಿ ಹಾಕೊಂಡು ಓಡಾಡ್ಕೊಂಡು ಬಂದಿರ್ತಾರೆ ಅಲ್ವಾ? ಸ್ಥಳ ಶುದ್ಧಿಯನ್ನು ಮಾಡ್ಕೊಳ್ಳೋದು. ಸ್ಥಳ ಶುದ್ಧಿಯನ್ನು ಮಾಡಿಕೊಂಡು ಎಲ್ಲ ದೇವತಾ ಮೂರ್ತಿ ಸಂಪ್ರೋಕ್ಷ, ದೇವರ ಮೂರ್ತಿಗೆ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡ್ಕೊಂಡಿದ್ದು. ಹಾಗೆ ನಿಮಗೆ ಪ್ರೋಕ್ಷಣೆ ಮಾಡಿದಾಗ ನೀವು ಶುದ್ಧ ಆಗ್ತೀರಾ. ಹಾಗೆ ಆ ತೀರ್ಥವನ್ನು ತಗೊಂಡಾಗ ಆತ್ಮಶುದ್ಧಿ ಆಗುತ್ತೆ. ಪ್ರೋಕ್ಷಣೆ ಮಾಡಿದಾಗ ದೇಹ ಶುದ್ಧಿ, ನಾವು ತಗೊಂಡಾಗ ಆತ್ಮಶುದ್ಧಿ ಆಗುತ್ತೆ. ಈ ರೀತಿಯ ಶುದ್ಧವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಅದಾದ ನಂತರ ಮಂಡಲ ದರ್ಶನವನ್ನು ಅವರು ಆವಾಗಲೇ ಹೇಳಿದ್ರು. ಯಾವುದೇ ಒಂದು ದೇವತೆಗಳು, ಯಾವುದೇ ಒಂದು ದೇವರುಗಳು ನೇರವಾಗಿ ಭೂಮಿ ಮೇಲೆ ಪಾದಸ್ಪರ್ಶವನ್ನು ಅಂದರೆ ನೇರವಾಗಿ ಬರೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಮಂಡಲ ಹೇಳುವಂಥದ್ದು ಇರುತ್ತೆ. ಅಂದರೆ ಈ ಹೆಂಗಸರು ಬಿಡಿಸಿದ್ರೆ ಅದು ರಂಗೋಲಿ, ಅದಕ್ಕೆ ಅದರದೇ ಆದಂತಹ ಕಲರನ್ನು ತುಂಬಿ ಅದಕ್ಕೆ ಮಾಡಿದಾಗ ಅದು ಮಂಡಲ. ಆ ದೇವತೆಗಳು ಅಲ್ಲಿ ಬಂದು ಕೂತ್ಕೊಂಡು ನಮ್ಮ ಪೂಜೆಯನ್ನು ನೋಡ್ತಾ ಇದ್ದಾರೆ. ಈಗ ಉದಾಹರಣೆಗೆ, ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರು ಅತಿಥಿಗಳನ್ನು ನನ್ನನ್ನೇ ಕರೆದ್ರಿ ಅಂತ ಇಟ್ಕೊಳ್ಳಿ. ನನ್ನನ್ನು ಕರೆದುಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕಳಿಸಿದ್ರೆ ಪ್ರಯೋಜನ ಇಲ್ಲ. ಬಂದವರಿಗೆ ಏನು ಮಾಡ್ತಾರೆ? ಅತಿಥಿ ಸತ್ಕಾರ ಅಂದರೆ ಬಂದವರಿಗೆ ಕುಡಿಯೋಕೆ ನೀರು, ಟೀನೋ, ಕಾಫಿನೋ, ತಿಂಡಿನೋ, ಊಟನೋ ಆ ಸಂದರ್ಭಕ್ಕೆ ತಕ್ಕ ಹಾಗೆ. ಅಂದರೆ ಊಟ ಟೈಮಿಗೆ ಬಂದರೆ ಊಟ, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಕೊಟ್ಟರೆ ಮಾತ್ರ ಅವರು ತೃಪ್ತಿಯಾಗಿ ಹೋಗ್ತಾರಲ್ವಾ? ಅದು ಸಲುವಾಗಿ ಬಂದಿರುವಂತಹ ದೇವತೆಗಳಿಗೆ ಊಟ ಕೊಡಬೇಕಲ್ವಾ? ಆ ದೇವತೆಗಳನ್ನ ಆ ಕಲಶದಲ್ಲಿ ಆಹ್ವಾನೆಯನ್ನು ಮಾಡುವಂಥದ್ದು. 5 ಕಲಶವನ್ನು ಇಟ್ಟಿದೆ ಪಂಚದುರ್ಗಿ ದೇವತೆಗಳನ್ನು. ಆ ದೇವತೆಗಳನ್ನು ಅಲ್ಲಿ ಆಹ್ವಾನ ಮಾಡಿದಾಗ ಆ ದೇವತೆಗಳು ಅಲ್ಲಿ ಬಂದು ಕೂತ್ಕೊಳ್ತವೆ. ಪಾದಸ್ಪರ್ಶವನ್ನ ಮಂಡಲದಲ್ಲಿ ಮಾಡ್ತವೆ. ಮೇಲ್ಗಡೆಯಿಂದ ದೇವತೆ ಆ ಮಂಡಲದಲ್ಲಿ ಬರುತ್ತೆ. ಅಲ್ಲಿಂದ ಬಂದು ಆ ಕಲಶದಲ್ಲಿ ಆಹ್ವಾನ ಮಾಡಿದಾಗ ಕಲಶದಲ್ಲಿ ಕೂತ್ಕೊಳ್ಳುತ್ತೆ.
ಕೂತ್ಕೊಂಡಂತಹ ದೇವತೆಗಳು ನಾವು ಮಾಡುವಂತಹ ಎಲ್ಲ ಪೂಜೆಯನ್ನು ನೋಡ್ತಾ ಇರೋದು. ನೋಡ್ಕೊಂಡಾಗ ಬಂದಂತಹ ದೇವತೆಗಳಿಗೆ ನಾವು ಸುಮ್ಮನೆ ಕಳಿಸೋಕ್ಕಾಗಲ್ಲ. ಅದಕ್ಕೆ ಊಟವನ್ನು ಹಾಕಬೇಕು. ಊಟವನ್ನು ಯಾವ ರೀತಿಯಲ್ಲಿ ಹಾಕಬೇಕು? ಅಗ್ನಿಮುಖೋ ವೈ ದೇವ ಅಂತ. ಆ ದೇವತೆಗಳ ಬಾಯಿ ಯಾವುದು ಅಂತ ಕೇಳಿದ್ರೆ ಅಗ್ನಿ. ಈಗ ನಾವು ಉದಾಹರಣೆಗೆ ಬಾಳೆಹಣ್ಣನ್ನು ಗಣಪತಿ ನೈವೇದ್ಯನ ಮಾಡ್ತೀವಿ. ದೇವತೆ ಇಂತಹ ಬಾಳೆಹಣ್ಣ ಇಲ್ಲ, ಅದರ ಸುವಾಸನೆಯನ್ನಷ್ಟೇ ದೇವರು ಹೀರಿಕೊಂಡು ಪ್ರಸಾದ ರೂಪದಲ್ಲಿ ನಾವು ಬಾಳೆಹಣ್ಣನ್ನು ಹಾಕ್ತಿದ್ವಿ. ಆದರೆ ಈ ಅಗ್ನಿಯಲ್ಲಿ ಹೋಮದಲ್ಲಿ ಹಾಕಿದಂತಹ ಹವಿಸ್ಸುಗಳು, ಉದಾಹರಣೆಗೆ ಪಾಯಸ, ಸಮಿತ್ತುಗಳು, ತುಪ್ಪ, ಈ ರೀತಿಯದನ್ನು ಯಾವುದು ನಾವು ತಿನ್ನಕ್ಕಾಗಲ್ಲ. ಅದ್ಯಾರು ತಿನ್ನಬೇಕು? ದೇವತೆಗಳೇ ತಿನ್ನಬೇಕು. ಅದರ ಸಲುವಾಗಿ ಆ ದೇವತೆಗಳಿಗೆ ಆ ಆಹುತಿಯನ್ನು ಹಾಕದ್ದು ಆ ದೇವತೆಗಳಿಗೆ ಆ ಅಗ್ನಿ ತಗೊಂಡೋಗಿ ಮುಡಿಸಲ್ಪಡ್ತದೆ. ಅಂದರೆ ಮೀಡಿಯೇಟರ್, ಅಗ್ನಿ ಹೇಳುವಂಥದ್ದು ಮೀಡಿಯೇಟರ್, ಮಧ್ಯದಲ್ಲಿ ಪೋಸ್ಟ್ಮ್ಯಾನ್ ಕೆಲಸ ಮಾಡುವಂಥದ್ದು, ಇಲ್ಲಿಂದ ಅಲ್ಲಿ ತಗೊಂಡು ಕೊಡುವಂಥದ್ದು. ಸಲುವಾಗಿ ಮಾಡುವಂಥದ್ದು. ಅದರಿಂದ ಅದು ನಮಗೆ ಆವಾಗ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ತಿಂದಾಗ, ಈಗ ನಿಮ್ಮನೆ ಒಂದು ಅತಿಥಿಗಳು ಬಂದಾಗ ನೀವು ಹೊಟ್ಟೆ ತುಂಬ ಊಟವನ್ನು ಹಾಕಿದಾಗ ಅವ್ರು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ. ಅನ್ನದಾತೋ ಸುಖಿ ಭವ, ನಿಮ್ಮಲ್ಲಿ ಯಾವಾಗೂ ಇದೇ ಥರ ಇರಲ್ಲಲ್ವ ಅಂತೆಲ್ಲ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರಲ್ವ. ಅದ್ರ ಸಲುವಾಗಿ ನಾವು ದೇವತೆಗಳಿಗೆ ದೇವತೆಗಳಿಗೆ ಊಟವನ್ನು ಹಾಕಿದಾಗ ದೇವತೆಗಳು ಆಶೀರ್ವಾದವನ್ನು ಮಾಡ್ತಾರೆ ನಮಗೆ, ಗೊತ್ತಾಯ್ತಾ? ಹಾಗೆ ಅಲ್ಲಿ ನವಗ್ರಹಗಳ ಧಾನ್ಯವನ್ನು ಇಟ್ಟಿದ್ದೀವಿ. 9 ಗ್ರಹಗಳು, ಒಂದೊಂದು ಗ್ರಹಗಳು ಒಂದೊಂದು ರೀತಿಯ ಫಲಗಳನ್ನು ಕೊಡ್ತವಂತೆ. ಪ್ರತಿಯೊಂದು ಬದಲಾವಣೆಗಳಿಗೆ ಮೂಲ ಕಾರಣ ನವಗ್ರಹಗಳು. ಮೊದಲನೇದು ಸೂರ್ಯನ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಆರೋಗ್ಯ ಭಾಗ್ಯ ನಮಗೆ ಪ್ರಾಪ್ತಿಯಾಗುವಂಥದ್ದು. ಎರಡನೇದು ಚಂದ್ರಮ ಮನಸೋ ಜಾತಃ ಅಂತೇಳಿ, ಚಂದ್ರನ ಆರಾಧನೆಯನ್ನು ಮಾಡುವುದರಿಂದ ಮನಸ್ಸಿನ ಇಷ್ಟಾರ್ಥ ಕಾಮನೆಗಳು ನೆರವೇರುವಂಥದ್ದು. ಮೂರನೇದು ಮಂಗಳ, ಭೂಮಿಗೆ ಸಂಬಂಧಪಟ್ಟಂಥದ್ದಾಗಲಿ, ವಿವಾಹಕ್ಕೆ ಸಂಬಂಧಪಟ್ಟಂಥದ್ದಾಗಲಿ, ಉದ್ಯೋಗ ಸಂಬಂಧಪಟ್ಟಂಥದ್ದಾಗಲಿ, ಸಂತಾನಕ್ಕೆ ಸಂಬಂಧಪಟ್ಟಂತಾಗಲಿ, ರಕ್ತ ವ್ಯಾಧಿಗಳಿಗೆ ಸಂಬಂಧಪಟ್ಟಂತಾಗಲಿ, ಈ ರೀತಿ ಎಲ್ಲ ಕಾಯಿಲೆಗಳಿಗೆ, ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವಂಥದ್ದು ಮಂಗಳನಾಗಿರ್ತಾನೆ. ಹಾಗೆ ಬುದ್ಧಿಕಾರಕ ಬುಧ, ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆಗೆ ತಕ್ಕಂಥ ಒಳ್ಳೆಯ ಉದ್ಯೋಗ ನಮಗೆ ಪ್ರಾಪ್ತಿ ಮಾಡುವಂಥದ್ದು ಬುಧನಾಗಿರ್ತಾನೆ. ಹಾಗೆ ಹರ ಮುಂದರೆ ಗುರು ಕಾಯ್ತಾನೆ, ಗುರು ಮುಂದರೆ ಹರ ಕಾಯಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರ. ಅಂದರೆ ಯಾವುದೇ ಒಂದು ದೇವತಾ ಶಾಪಗಳಿದ್ದರೆ ಒಂದು ಗುರುವಿನ ಮುಖಾಂತರವಾಗಿ ಪರಿಹಾರವನ್ನು ಮಾಡ್ಕೋಬಹುದು. ಆದರೆ ಒಂದು ಗುರು ಶಾಪವನ್ನು ಕೊಟ್ಟರೆ ಯಾವ ದೇವತೆಗಳಿಂದಲೂ ಸಹ ಪರಿಹಾರ ಇಲ್ಲ. ಅದರ ಸಲುವಾಗಿ ಗುರುವಿನ ಆರಾಧನೆಯನ್ನು ಮಾಡಬೇಕು ಅಂತ. ಎರಡನೇದಾಗಿ ಯಾವುದೇ ಒಂದು ನಾವು ಗುರಿಯನ್ನು ತಲುಪಬೇಕು ಅಂತ ಹೇಳಾದರೆ ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ ಅಲ್ವಾ? ಈಗ ನೀವು ವಿವಾಹನ ಆಗಬೇಕು ಅಂತ ಹೇಳಂತ ಗುರಿಯನ್ನು ಇಟ್ಕೊಂಡ್ರೆ ಹೊರಟಿದ್ದಾರೆ, ಹಿಂದ್ಗಡೆ ಒಬ್ರು ಗುರು ಬೇಕಲ್ವ ನಮಗೆ. ಈಗ ಒಂದು ಹುಡುಗಿ ಕಾಣಿಸೋದಾದ್ರು ಒಂದು ಗುರು ಹೇಳೋದು ಬೇಕಲ್ವ ನಮಗೆ. ಅದರ ಸಲುವಾಗಿ ಗುರುವಿನ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಗುರುವಿನ ಆರಾಧನೆಯನ್ನು ಮಾಡಬೇಕು. ಆಮೇಲೆ ಶುಕ್ರ, ಸಂಪತ್ತಿಗೆ ಅಧಿಪತಿಯಾಗಿರುವಂಥವನು ಶುಕ್ರ. ಸಂಪತ್ತು ಅಂದರೆ ಏನು? ಬರೀ ದುಡ್ಡು, ಹಣ, ಚಿನ್ನ, ಒಡವೆ ಅಷ್ಟೇ ಸಂಪತ್ತಲ್ಲ. ಎಲ್ಲ ರೀತಿಯ ಸಂಪತ್ತುಗಳು, ಆರೋಗ್ಯನೂ ಒಂದು ಸಂಪತ್ತು, ವಿದ್ಯೆನೂ ಒಂದು ಸಂಪತ್ತು, ಬುದ್ಧಿನೂ ಒಂದು ಸಂಪತ್ತು ಅಲ್ವಾ? ಈ ರೀತಿ ಎಲ್ಲ ರೀತಿಯ ಸಂಪತ್ತುಗಳಿಗೆ ಅಧಿಪತಿಯಾಗಿರುವಂಥವನು ಶುಕ್ರನಾಗಿರ್ತಾನೆ. ಹಾಗೆ ಶನಿ, ಆಯುಷ್ಯಕಾರಕ ಶನಿ, ಅಂದರೆ ಆ ಚಿಂತೆಯನ್ನು ದೂರವನ್ನು ಮಾಡ್ತಾನಂತೆ ಶನಿ ಆರಾಧನೆಯನ್ನು ಮಾಡೋದರಿಂದ. ಈಗ ಉದಾಹರಣೆಗೆ ಈಗ ನೀನೇ ಒಂದು ಉದ್ಯೋಗ ಸಿಗಲಿಲ್ಲ ಹೇಳುವಂಥ ಚಿಂತೆ, ಅಥವಾ ಮದುವೆ ಆಗಲಿಲ್ಲ ಹೇಳುವಂಥ ಚಿಂತೆ, ಅಥವಾ ಮನೆಯಲ್ಲಿ ಸಮಸ್ಯೆಗಳು ಇರುವಂಥ ಚಿಂತೆ, ಈ ರೀತಿಯ ಚಿಂತೆಗಳನ್ನು ಶನೀಶ್ವರ ಕೊಡ್ತಾನೆ. ಹಾಗೆ ಶನೀಶ್ವರ ಆರಾಧನೆಯನ್ನು ಮಾಡುವುದರಿಂದ ಆ ಎಲ್ಲ ಚಿಂತೆಗಳನ್ನು ದೂರ ಮಾಡುವಂಥ ಶಕ್ತಿಯನ್ನು ಅವನಿಗೆ ಕೊಡುವಂಥದ್ದು, ಗೊತ್ತಾಯ್ತಾ? ಅದಾದ ನಂತರ ರಾಹು ಬಾಹುಬಲಂ ಅಂತೇಳಿ ರಾಹುವಿನ ಆರಾಧನೆ ಮಾಡೋದ್ರಿಂದ ನಮ್ಮ ತೋಳುಗಳಲ್ಲಿ ಶಕ್ತಿ ಪ್ರಾಪ್ತಿಯಾಗತ್ತಂತೆ. ಎಲ್ಲ ರೀತಿಯ ಶಕ್ತಿ ತೋಳುಗಳಲ್ಲಿ ಅಂತ ಹೇಳಿದ್ರೆ ಬರೀ ತೋಳು ಬಲ ಒಂದೇ ಅಲ್ಲ, ಬುದ್ಧಿನೂ ಒಂದು ಶಕ್ತಿ ಅಲ್ವಾ, ವಿದ್ಯೆನೂ ಒಂದು ಶಕ್ತಿ. ಇದೆಲ್ಲ ಯಾವುದು ಕಳ್ಳತನ ಮಾಡೋಕ್ಕಾಗದೇ ಇರುವಂತಹ ಶಕ್ತಿಗಳು, ಬಾಕಿ ಎಲ್ಲದನ್ನು ಕಳ್ಳತನ ಮಾಡ್ಬೋದು ಅಲ್ವಾ? ಈ ರೀತಿಯ ಶಕ್ತಿಗಳನ್ನು ಕೊಡುವಂಥದ್ದು ರಾಹು. ಹಾಗೆ ವಾಯುವಿಗೆ ಸಂಬಂಧಪಟ್ಟಂತಹ ದೋಷಗಳು ಇದ್ದರೆ ನಿವಾರಣೆ. ಉದಾಹರಣೆಗೆ ಈಗ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಗಂಟು ನೋವುಗಳು, ಸಂಧಿವಾತ ಅಂತ ಹೇಳ್ತೀವಲ್ಲ, ಈ ರೀತಿಯ ದೋಷಗಳಿದ್ದಾಗ ರಾಹು ಆರಾಧನೆಯನ್ನು ಮಾಡೋದರಿಂದ ಅದು ನಿವಾರಣೆ ಆಗುತ್ತೆ. ಅದಾದ ನಂತರ ಕೇತುಂ ಕುಲಸ್ಯ ಉನ್ನತಿ, ಕೇತುವಿನ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಕುಲ ಅಂದರೆ ನಮ್ಮ ವಂಶ ಅಭಿವೃದ್ಧಿ ಆಗುವಂಥದ್ದು. ಹೇಗೆ ನಿಮ್ಮ ತಂದೆಯವರಿಂದ ನಿನ್ನಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಎಲ್ಲಿವರೆಗೆ ಸೂರ್ಯ ಚಂದ್ರಾದಿಗಳು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ನಮ್ಮ ವಂಶ ಅಭಿವೃದ್ಧಿ ಆಗಬೇಕು ಅಲ್ವಾ? ಅಭಿವೃದ್ಧಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ಏನಾಗಬೇಕು? ಮದುವೆ ಆಗಬೇಕು. ಮದುವೆ ಆದರೆ ಮಾತ್ರ ನಮ್ಮ ವಂಶ ಅಭಿವೃದ್ಧಿ ಆಗುವಂಥದ್ದು. ಅದರ ಸಲುವಾಗಿ ಈ ರೀತಿಯ ಸಮಸ್ಯೆಗಳ ನಿವಾರಣೆ ಆಗುವಂಥದ್ದು. ಹಾಗೆ ಪಿತೃದೋಷ, ಪಿತೃಶಾಪ,
ಪಿತೃದೋಷದಿಂದ ಮುಕ್ತಿ ಹಾಗೆ ಪಿತೃಶಾಪದಿಂದ ಮುಕ್ತಿಯನ್ನು ಕೊಡುವಂಥದ್ದು ಕೇತು. ಗೊತ್ತಾಯ್ತಾ? ಈ ರೀತಿಯಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಂಡಿರುವಂಥದ್ದು. ಎಂತಂದರೆ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನವಗ್ರಹಗಳ ಆರಾಧನೆಯನ್ನು ಮಾಡದೆ ಪೂಜೆಯನ್ನು ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಈಗ ನಮ್ಮ ದಾಂಡೇಲಿಯಲ್ಲೇ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು ನವಗ್ರಹ ಪೂಜೆಯನ್ನು ಯಾರೂ ಮಾಡೋದಿಲ್ಲ. ನವಗ್ರಹಗಳ ಪೂಜೆಯನ್ನು ಮಾಡದೆ ಸತ್ಯನಾರಾಯಣ ಪೂಜೆಯನ್ನು ಮಾಡೋಕ್ಕೂ ಆಗೋದಿಲ್ಲ. ಅದೊಂದು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಮಾಡಿದಂಥ ಪೂಜೆಗೆ ಫಲ ಸಿಗುವಂಥದ್ದು, ಇಲ್ಲಾಂದರೆ ಫಲ ಇಲ್ಲ. ಗೊತ್ತಾಯ್ತಾ? ಅದ್ರ ಸಲುವಾಗಿ ಇಷ್ಟ ಆರಾಧನೆಯನ್ನು ಮಾಡಿಕೊಂಡು ಬಂದಿರುವಂತಹ ದೇವತೆಗಳೆಲ್ಲರಿಗೂ ಅಗ್ನಿಯಲ್ಲಿ ಹವಿಸ್ಸನ್ನು ಕೊಡುವಂಥದ್ದು. ಈ ರೀತಿಯ ಮಾಡೋದರಿಂದ ನಮಗೆ ಇಷ್ಟಾರ್ಥ ಕಾಮನಾ ಸಿದ್ಧಿ, ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುವಂಥದ್ದು. ಗೊತ್ತಾಯ್ತಾ? ಅದಕ್ಕಾಗಿ ಹೇಳುವಂಥದ್ದು ಯಥಾಶಕ್ತಿ ಯಥಾಜ್ಞಾನ. ಯಾಕಂದರೆ ನಮಗೆ ಎಷ್ಟು ಕೊಟ್ಟರು ಕಡಿಮೆನೇ, ನಮಗೆ ಮನುಷ್ಯರಿಗೆ ಎಷ್ಟು ಕೊಟ್ಟರು ಕಡಿಮೆ. ಆದರೆ ದೇವತೆಗಳಿಗೆ ಸಾಕಾಗತ್ತಾ? ನಮಗೆ ಸಾಕಾಗಲ್ಲ ಅಂದರೆ ದೇವರಿಗೆ ಎಷ್ಟು ಕೊಟ್ಟರು ಕಡಿಮೆನೇ ಅಲ್ವಾ? ಅದರ ಸಲುವಾಗಿ ಯಥಾಶಕ್ತಿ ಯಥಾಜ್ಞಾನ. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ನಮಗೆ ಎಷ್ಟು ಜ್ಞಾನ ಇದೆಯೋ ಅಲ್ವಾ? ಆ ರೀತಿಯಲ್ಲಿ ನಾವು ಬ್ರಾಹ್ಮಣರ ಮುಖಾಂತರವಾಗಿ ಪೂಜೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಪೂಜೆಯನ್ನು ಮಾಡಿಕೊಡ್ತೇವೆ ಅಂತ ಬರೀ ನಾವು ಬಾಯಿ ಮಾತು ಹೇಳಿದ್ರಾಗಲ್ಲ. ಅದ್ರ ಸಲುವಾಗಿ ರತ್ತಿಕೋರ್ಣನೆಯನ್ನು ಕೊಟ್ಕೊಂಡಿದ್ದೀವಿ. ರತ್ತಿಕೋರ್ಣನೆ ಅಂದರೆ ದುಡ್ಡು ಎಲ್ಲರಿಗೂ ಕೊಟ್ಟರಲ್ವಾ? 50-51 ರೂಪಾಯಿ. ಅದು ರತ್ತಿಕೋರ್ಣನೆ. ರತ್ತಿಕೋರ್ಣನೆ ಅಂದರೆ ಏನು? ನಿಮ್ಮ ಅಧಿಕಾರವನ್ನು ನಾನು ತಗೊಂಡು ನಿಮ್ಮ ಪರವಾಗಿ ನಾನು ಪೂಜೆಯನ್ನು ಮಾಡುವಂಥದ್ದು ರತ್ತಿಕೋರ್ಣನೆ. ಯಾಕಂದರೆ ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಒಂದು ಹೋಮ ಹೋನಾದಿಗಳನ್ನು ಮಾಡಬೇಕಾದ್ರೆ ಮಂತ್ರವನ್ನು ಬಲ್ಲವರೇ ಮಾಡಬೇಕು ಅಂತೇಳುವಂಥದ್ದು. ನಿಮಗೆ ಮಂತ್ರ ತಿಳಿಯದೇ ಇರುವುದರಿಂದ ನಿಮ್ಮ ಅಧಿಕಾರವನ್ನು ನಾನು ತಗೊಂಡು ನಿಮ್ಮ ಪರವಾಗಿ ನಾನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೋಡೋರು ಕಲಶ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಅವರು ಪಾರ್ವತಿ ಸ್ವಾಮಿಯವರ ಜಪವನ್ನು ಮತ್ತೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬರಿಂದ ಯಾವುದೂ ಮಾಡೋಕ್ಕಾಗಲ್ಲ. ಒಂದು ಕೈಯಿಂದ ಚಪ್ಪಾಳಿ ಹೊಡೆಯೋಕ್ಕೆ ಸಾಧ್ಯನಾ? 2 ಕೂಡಿದ್ರೆ ಮಾತ್ರ ಚಪ್ಪಾಳಿ. ಹಾಗೆ ಒಂದು ಹೋಮ ಹವನಾದಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸಣ್ಣ ಪುಟ್ಟ ಸತ್ಯನಾರಾಯಣ ಪೂಜೆಯಲ್ಲಾದರೆ ಒಬ್ಬರೇ ಮಾಡ್ಬೋದು. ಈ ದೊಡ್ಡ ಪೂಜೆಯನ್ನು ಹೋಮ ಹವನಾದಿಗಳನ್ನು ಒಬ್ಬರಿಂದ ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿ ಅವರು ಸಂಕಲ್ಪದಲ್ಲಿ ಹೇಳ್ಕೊಂಡಿದ್ದಾರೆ, ಅನ್ಯೋನ್ಯ ಬ್ರಾಹ್ಮಣ ಸಹಾಯೇನ ಅಂತೇಳಿ. ಅನ್ಯೋನ್ಯವಾಗಿ ಎಲ್ಲ ಬ್ರಾಹ್ಮಣರ ಸಹಾಯದಿಂದ ನಾವು ಪೂಜೆಯನ್ನು ಹೋಮವನ್ನು ಮಾಡ್ತಾ ಇದ್ದೀವಿ ಅಲ್ವಾ? ಅದು ಸಲು ಒಂದು ನೀವು ಕೇಳ್ಬೋದು, ಈಗ ಎಲ್ಲ ಅಧಿಕಾರವನ್ನು ನೀವು ತಗೊಂಡ್ಬಿಟ್ರಿ ನನ್ನ ಕೈಯಿಂದವ, ನನಗೇನು ಫಲಪ್ಪ? ದುಡ್ಡು ಖರ್ಚು ಮಾಡಿದವ ನಾನು, ಪೂಜೆಯನ್ನು ಮಾಡಿಸೋರು ನೀವು, ಅಧಿಕಾರವನ್ನು ತಗೊಂಡು ಪೂಜೆಯನ್ನು ಮಾಡ್ತಾ ಇದ್ದೀರಿ, ನನಗೆ ಅದರ ಫಲ ಏನು? ಈಗ ನನಗೆ ಗಣಪತಿ ಪೂಜೆ ಮಾಡೋದಕ್ಕೆ ಬಾಳೆಹಣ್ಣನ್ನು ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟರೆ, ಹೋಮ ಮಾಡಿದ ಪ್ರಸಾದ ಏನು ಕೊಡ್ತೀರಾ ಅಂತ ಕೇಳಿದ್ರೆ ನಮಗೆ ಕೊನೆಯಲ್ಲಿ ಸಿಗುವಂಥದ್ದು ರಕ್ಷೆ. ಅಂದರೆ ಅದರಲ್ಲಿರುವಂತಹ ಭಸ್ಮ ನಮಗೆ ಪ್ರಸಾದ ರೂಪದಲ್ಲಿ ನಮಗೆ ಸಿಗುವಂಥದ್ದು ಅಲ್ವಾ? ಅದೇ ನಮಗೆ ಪ್ರಸಾದ. ತಿನ್ನಕ್ಕೆ ಸಿಗೋದಿಲ್ಲ, ಅವಾಗ ಅದನ್ನು ಹಣೆಗೆ ಇಟ್ಕೊಂಡಾಗ ಅದು ಪ್ರಸಾದ ಆಗುತ್ತೆ, ದೇವರ ರಕ್ಷೆ. ಅದಕ್ಕಾಗಿ ಅದಕ್ಕೆ ರಕ್ಷೆ ಅಂತ ಹೇಳೋದು. ಅಂದರೆ ದೇವರ ರಕ್ಷಣೆ ನಮಗೆ ಸದಾ ಕಾಲ ನಮ್ಮ ಹಣೆ ಮೇಲೆ ಇರಬೇಕು. ದೇವರೆಲ್ಲ ಹಣೆ ಮೇಲೆ ಎಲ್ಲ ಬರೀ ದೇವರ ಬರೆಯೋದೇ ಇಲ್ಲ, ಹಣೆ ಮೇಲೆ ಅಲ್ವಾ ನಮ್ಮ ಇದನ್ನ ಎಲ್ಲವ ಹಣೆ ಬರಹ ಅಂತ ಹೇಳ್ತೀವಲ್ಲ, ಅದು ಸರಿಯಾಗಿರುವಂತೆ ರಕ್ಷೆಯನ್ನು ಹಣೆ ಮೇಲೆ ಇಟ್ಕೋಬೇಕಂತೆ. ಯಾವ ರೀತಿಯಲ್ಲಿ? 2 ಹುಬ್ಬುಗಳ ಮಧ್ಯದಲ್ಲಿ ಇಟ್ಟಾಗ ರಕ್ಷೆ ನಮಗೆ ರಕ್ಷಣೆಯನ್ನು ಕೊಡ್ತದೆ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಗೊತ್ತಾಯ್ತಾ? ಹಾಗೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅದರ ಸಂಪೂರ್ಣವಾದಂಥ ಫಲ ನಿಮ್ಗೊಬ್ಬರಿಗೆ ಸಿಗೋದಿಲ್ಲ. ನಾನು ಲಾಸ್ಟ್ ಟೈಮು ನಿಮ್ಗೆ ಹೋಮ ಮಾಡಿದಾಗ ಹೇಳಿದ್ದೆ ಅಂತ ಹೇಳಿದ್ದೆ. ಗೊತ್ತಾಯ್ತಾ? ಏನಂತ ಕೇಳಿದ್ರೆ, ಈಗ ನೀವು 100 ರೂಪಾಯಿ ಖರ್ಚು ಮಾಡೋ ಪೂಜೆಯನ್ನು ಮಾಡಿದ್ರೆ 100 ರೂಪಾಯಿ ಫಲವನ್ನು ನಿಮಗಿಲ್ಲ ಅಂತ. ದೇವರು ಆ 100 ರೂಪಾಯಲ್ಲಿ 4 ಭಾಗವನ್ನು ಮಾಡ್ತಾನೆ. ಆ 4 ಭಾಗದಲ್ಲಿ 1 ಭಾಗವನ್ನು ಮಾತ್ರ ನಿಮಗೆ ಕೊಡ್ತಾನೆ. ಅಂದರೆ 25 ರೂಪಾಯಿ ಫಲವನ್ನು ಅಷ್ಟೇ ನಿಮಗೆ, 25 ರೂಪಾಯಿ ಫಲವನ್ನು ನಮಗೆ ಕೊಡ್ತಾನೆ. ನಾವು ಮಾಡ್ತಾ ಇದೀವಲ್ಲ, ನಮಗೆ ಕೊಡ್ತಾನೆ. ಉಳಿದ 25 ರೂಪಾಯಿ ಫಲವನ್ನು ಇಲ್ಲಿ ನೋಡ್ತಾ ಇದ್ದಾರಲ್ಲ, ಅವ್ರಿಗೆ 25 ರೂಪಾಯಿ ಫಲವನ್ನು ಕೊಡ್ತಾನೆ. ಉಳಿದ 25 ರೂಪಾಯಿ ಫಲವನ್ನು ದೇವರು ಹಾಗೆ ಎತ್ತಿಟ್ಕೊಳ್ತಾನೆ. ನಮ್ಮ ಕಷ್ಟದ ಸಮಯದಲ್ಲಿ ಆ ಫಲವನ್ನು ನಮಗೆ ಕೊಡ್ತಾನೆ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಹೇಳೋದಿದೆ. ಯಾಕಂತ ಕೇಳಿದ್ರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಲ್ಲಿ ಇರುತ್ತೆ. ನಿಮ್ಮ ಮನಸ್ಸಿದ್ದಂಗೆ ನನ್ನ ಮನಸ್ಸಿಲ್ಲ, ನನ್ನ ಮನಸ್ಸಿದ್ದಂಗೆ ನಿಮ್ಮ ಮನಸ್ಸಿಲ್ಲ, ನಮ್ಮಿಬ್ಬರ ಮನಸ್ಸಿದ್ದಂಗೆ ಅವರಿಬ್ಬರ ಮನಸ್ಸಿಲ್ಲ. ಹಂಗಾದಾಗ ಏನಾಗತ್ತೆ ಅಂದರೆ ಅದು ಫಲ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ, ಈಗ ನಿಮ್ಮ ಹತ್ರ 100 ರೂಪಾಯಿ ತಗೊಂಡು ನಾನು ನಿಮಗೂ ಮೋಸವನ್ನು ಮಾಡ್ಬೋದು, ಆದರೆ ದೇವರಿಗೆ ಮಾಡೋಕ್ಕಾಗಲ್ಲ. ದೇವರಿಗೆ ಮೋಸವನ್ನು ಮಾಡಿದ್ರೆ ನಮಗೆ ಮೋಸ ಆದಂಗೆ, ಅಂದರೆ ನಮಗೆ ತೊಂದರೆ. ಯಾಕಂದರೆ ಈಗ ನೀವು ನಮ್ಮನ್ನು ಕರ್ಕೊಂಡು ಪೂಜೆನ ಯಾಕೆ ಮಾಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಹೇಳೋ ಸಲುವಾಗಿ ನಮಗೆ ನೀವು ನಮ್ಮ ಕರೆದಿರಂತ ನಮ್ಮ ಮನೆಯ ಪೂಜೆಯನ್ನು ಮಾಡಿಕೊಡಿ ಅಂತ ಹೇಳಿ ನಮಗೆ ಕೊಟ್ಟಿರುವಂಥದ್ದು.
ನೀವು ಸುಮ್ಮನೆ ಕೊಡಲಿಲ್ಲ, ದೇವರ ಸಾಕ್ಷಿ ರೂಪವಾಗಿ ನಾವು ಕೊಟ್ಟಿರುವಂಥದ್ದು. ದರ್ಬೆಯನ್ನು ಕೊಟ್ಟಿದ್ದೀರ ಅಲ್ವಾ? ದರ್ಬೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರ ದರ್ಬೆಯಲ್ಲಿ ಇರ್ತಾರೆ. ಆ ದರ್ಬೆಯ ದೇವತೆಗಳ ತ್ರಿಮೂರ್ತಿಗಳ ಸ್ವರೂಪ ಸಾಕ್ಷಿ ರೂಪವಾಗಿ ನಮಗೆ ಕೊಟ್ಟಿರುವಂಥದ್ದು. ಮಧ್ಯದಲ್ಲಿ ತುದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಕೆಳಗೆ ಮಹೇಶ್ವರ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿ ರೂಪವಾಗಿ ನಮ್ಗೆ ಕೊಟ್ಟಿರುವಂಥದ್ದು. ಅವರ ಸಾಕ್ಷಿಯಾಗಿ ನಾವು ತಗೊಂಡ ಮೇಲೆ ನಿಮ್ಗೇನೋ ಒಂದು ಕಾಟಾಚಾರಕ್ಕೆ ಪೂಜೆಯನ್ನು ಮಾಡಿಕೊಟ್ರೆ ಪ್ರಯೋಜನ ಇಲ್ಲ. ಪೂಜೆಯ ಫಲ ನಿಮಗೆ ಸಿಗತ್ತೆ, ಆದರೆ ಮಾಡಿದಂಥ ದೋಷ ಎಲ್ಲ ನಮಗಾಗತ್ತೆ. ಆ ದೋಷ ನಾವು ಪ್ರತಿ ಕಡೆಗೆ ಹೋದಲ್ಲಿ ಪ್ರತಿ ದಿವಸನೂ ನಾವು ದೋಷವನ್ನು ಮಾಡ್ತಾ ಹೋದರೆ ದೋಷ ಪರಿಹಾರ ಆದಾಗ ನಾವು ಪ್ರತಿ ದಿವಸ ನಮ್ಮ ಮನೇಲಿ ನಾವು ಹೋಮ ಮಾಡ್ಕೋಬೇಕು. ಯಾರು ಮಾಡ್ಕೊಳ್ತಾರೆ ಈಗಿನ ಕಾಲದಲ್ಲಿ ಅಲ್ವಾ? ಅದರ ಸಲುವಾಗಿ ನಾವು ಮಾಡುವಂತಹ ಕರ್ಮಾದಿಗಳನ್ನು ಅವಾಗೆ ಹೇಳಿದ್ರು. ನಮಗೆ ಗುರುಮುಖಾಂತರವಾಗಿ ಯಾವ ರೀತಿಯಲ್ಲಿ ಪಾಠ ಆಗಿದೆಯೋ ಆ ಪಾಠವನ್ನು ಯಾವುದೇ ಒಂದು ಚಾಚು ತಪ್ಪದೆ, ಅಂದರೆ ಯಾವುದೇ ಥರದ ಲೋಪಗಳು ಬಾರದ ಹಾಗೆ ನಾವು ಪೂಜೆಯನ್ನು ಮಾಡಿಕೊಡ್ತೇವೆ. ನಿಮ್ಮ ಪೂಜೆಯನ್ನು, ನಿಮ್ಮ ಹೋಮವನ್ನು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಪ್ರತಿವಚನವನ್ನೇ ಕೊಟ್ಟಿರುವಂಥದ್ದು. ನೀವು ಅಕ್ಷತೆಯನ್ನು ಹಾಕಿಕೊಂಡ್ರೆ ನಮ್ಮ ಹತ್ರ ಏನು ಕೇಳಿದ್ರೆ, ನಮ್ಮ ಪೂಜೆಯನ್ನು ನೀವು ಮಾಡಿಕೊಡಿ ಅಂತೇಳಿ ನಾವು ಅದಕ್ಕೆ ಪ್ರತಿವಚನ ಏನು ಹೇಳಿದೀವಿ ಅಂತ ಹೇಳಿದ್ರೆ, ನಮಗೆ ಗುರು ಮುಖಾಂತರವಾಗಿ ಏನು ಪಾಠ ಆಗಿದೆಯೋ ಅದರೊಳಗೆ ಯಾವುದೇ ಥರದ ಲೋಪಗಳು ಆಗದ ಹಾಗೆ ನಿಮ್ಮ ಪೂಜೆಯನ್ನು ನನ್ನ ಪೂಜೆ ಅಂತ ಹೇಳಿ ನಾನು ಮಾಡಿಕೊಡ್ತಾ ಇದ್ದೀನಿ ಅಂತೇಳಿ ನಿಮಗೆ ಪ್ರತಿವಚನ, ಅಂದರೆ ಈಗ ಭಾಷೆ ಕೊಡು ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಅದರೊಳಗೆ ಯಾವುದೇ ಥರದ ಮೋಸಗಳು, ಯಾವುದೇ ಥರದ ತಪ್ಪುಗಳನ್ನು ಮಾಡೋಕ್ಕಾಗೋದಿಲ್ಲ. ಸಲುವಾಗಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದಂಥ ಸಂಪೂರ್ಣವಾದಂಥ ಫಲ ನಮಗೆ ಅವು ಹೇಳಿದಂಗೆ ನಮಗೆ, ನಮ್ಮ ಕುಟುಂಬಕ್ಕೆ, ನಮಗೆಲ್ಲರಿಗೂ ಪ್ರಾಪ್ತಿಯಾಗಬೇಕು. ಆ ಪಾರ್ವತಿ ಪರಮೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು. ಶೀಘ್ರವೇ ಅವರು ಹೇಳ್ಕೊಂಡ್ರು, ಅನುರೂಪ ವಧು ಕನ್ನಿಕಾ ಅಂತ ಹೇಳಿದ್ರು. ವಧು ಅಂದರೆ ಹುಡುಗಿ, ಅನುರೂಪವಾದ ಒಳ್ಳೆಯ ಗುಣಸಂಪನ್ನರಾದಂಥ ಒಳ್ಳೆಯ ಸುಂದರವಾದಂಥ ಹುಡುಗಿ ನಮಗೆ ಪ್ರಾಪ್ತಿಯಾಗಬೇಕು. ಈ ಪಾರ್ವತಿ ಸ್ವಯಂವರ ಅಂದರೆ ಮದುವೆ. ಪಾರ್ವತಿ ಯಾರ ಸಂತಿ ಮದುವೆ ಆಗಿದ್ದು? ಈಶ್ವರನ ಸಂತಿಗೆ ಅಲ್ವಾ? ಸರಳವಾಗಿ ಪಾರ್ವತಿ ಪರಮೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು. ಪಾರ್ವತಿ ಹಾಗೆ ಈಶ್ವರ ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಮುಂದಿನ ದಾಂಪತ್ಯ ಜೀವನವೂ ಸಹ ಅನ್ಯೋನ್ಯವಾಗಿ ನಡೆಬೇಕು ಅಂತ ಹೇಳಿ ನಾವು ಎಲ್ಲ ಬ್ರಾಹ್ಮಣರು ಹೇಳಿರುವಂಥ ಹಾಗೆ ಸಂಕಲ್ಪದಲ್ಲಿ ಮಾಡ್ಕೊಂಡಿರುವುದು ಕೂಡ ಕಥೆ ಆಗಿರ್ತದೆ. ಗೊತ್ತಾಯ್ತಾ? ಯಾಕಂದರೆ ನಾವು ಯಾವ ರೀತಿಯಲ್ಲಿ ಸಂಕಲ್ಪನ ಮಾಡ್ಕೊಳ್ತೇವೋ ಆ ರೀತಿಯಲ್ಲಿ ನಮಗೆ ಫಲ ಸಿಗುತ್ತೆ. ನಾವು ಇಲ್ಲಿಂದ ಹಳಿಯಾಳಕ್ಕೆ ಹೋಗ್ಬೇಕು ಕೂಡ ಸಂಕಲ್ಪ, ಹಳಿಯಾಳ ಬಸ್ ಹತ್ತಿರ ನಾವು ಹಳಿಯಾಳಕ್ಕೆ ಹೋಗ್ತೇವೆ, ಬೇರೆ ಬಸ್ ಹತ್ತಿರ ಹೋಗೋದಿಲ್ಲ. ಇದು ಅಷ್ಟೇ. ಈಗ ನಾವು ಇಂಥ ಇದು ಕಾರ್ಯವನ್ನು ಮಾಡ್ತೇವೆ, ಇದ್ರೆ ನಮ್ಗೆ ಒಳ್ಳೇದಾಗಬೇಕು, ಇನ್ನು ನಮ್ಮ ಮದುವೆ ಆಗಬೇಕು ಹೇಳುವಂಥ ಒಂದು ಕಾರ್ಯನ ಇಟ್ಕೊಂಡು ನಾವು ಸಂಕಲ್ಪನ ಮಾಡ್ಕೊಂಡಾಗ ಅದು ನಮಗೆ ಪ್ರಾಪ್ತಿ ಆಗೇ ಆಗುತ್ತೆ. ಗೊತ್ತಾಯ್ತಾ? ಅದರ ಸಲುವಾಗಿ ಇಷ್ಟನ್ನು ನಾವು ತೊಳ್ಕೊಳ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಭಟ್ರು ದುಡ್ಡು ತಗೊಂಡ್ರು, ಏನೋ ಒಂದು ಹೋಮ ಮಾಡಿದ್ರು, ಬೆಂಕಿ ಹಾಕಿದ್ರು, ಅದು ಏನು ಹೇಳಿದ್ರು ನಮಗಂತೂ ಅರ್ಥನೇ ಆಗಿಲ್ಲ. ಎಲ್ಲ ಮಂತ್ರದಲ್ಲಿ ಹೇಳ್ಕೊಂಡು ಹೋದ್ರು, ನಮ್ಗೆ ಲಕ್ಷತೆ ಆಗು, ಇಲ್ಲಕ್ಷತೆ ಆಗು, ನೀರು ಬಿಡು ಅಂತ ಹೇಳಿ